ನಮಸ್ಕಾರ. ಬಾಲ ತ್ರಿಪುರ ಸುಂದರಿ ಯಂತ್ರ, ಮಂತ್ರ, ತಂತ್ರ ನಾವು ಮಾಡಿಸ್ಕೊಂಡ್ರೆ ಏನೆಲ್ಲ ಲಾಭ ಆಗತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಬಾಲ ತ್ರಿಪುರ ಸುಂದರಿ ಯಂತ್ರ ಬಂದು ಬಹಳ ಬಲವಾದದ್ದು ಹಾಗೂ ತುಂಬಾ ಶ್ರೇಷ್ಠತೆಯಿಂದ ಮಾಡ್ಬೇಕಾಗಿರೋದು. ಇದರ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆದಿಶಂಕರಾಚಾರ್ಯರ್ನ ಅವಮಾನಿಸ್ಬೇಕು ಅಂತ ಹೇಳಿ ಪಂಡಿತರೆಲ್ಲ ಒಂದ್ಸರಿ ಒಂದು ಸಭೆಗೆ ಕರೀತಾರೆ. ಸಭೆಗೆ ಕರೆದ ಮೇಲೆ ನೋಡಿ, ಅವಮಾನ ಮಾಡ್ಬೇಕು ಅಂದ್ರೆ ಹೆಂಗಿದ್ರು ಅವಮಾನ ಮಾಡ್ತಾರ್ರಿ, ಹೌದಾ ಇಲ್ವಾ? ಆದ್ರೆ ದೇವಿಗೆ ಇದು ಗೊತ್ತಾಗ್ಬಿಡುತ್ತೆ, ಇವತ್ತು ನನ್ನ ಮಗನ್ಗೆ, ನನ್ನ ಶಿಷ್ಯನಿಗೆ ಅಥವಾ ನನ್ನ ಈ ಭಕ್ತನಿಗೆ ಅವಮಾನ ಮಾಡ್ತಾರೆ ಅಂತ ಹೇಳಿ ದೇವಿಗೆ ಅರ್ಥ ಆಗ್ಬಿಡುತ್ತೆ. ದೇವಿ ಒಂದು ಟ್ರಿಕ್ ಪ್ಲೇ ಮಾಡ್ತಾರೆ. ಅವತ್ತು ಬಾಲ ತ್ರಿಪುರ ಸುಂದರಿ ರೂಪದಲ್ಲಿ ಬರ್ತಾರೆ. ಈ ಸಭೆಯಲ್ಲಿ ಏನಾಗತ್ತೆ, ಬೆಳಿಗ್ಗೆ ಕರೀತಾರೆ ಎಲ್ರು ಸ್ವಾಮಿನ, ಆದಿಶಂಕರಾಚಾರ್ಯ ಆ ಗುರುಗಳಿಗೆ ಕೋಟಿ ನಮಸ್ಕಾರಗಳು. ಎಂತ ಭಕ್ತರು, ಎಂತ ಒಂದು ಶ್ರದ್ಧೆ ಅವ್ರದ್ದು. ದೇವಿ ಆತರ ಡೈರೆಕ್ಟ್ ಆಗಿ ಇಳಿದು ಸಪೋರ್ಟ್ ಮಾಡ್ತಾರೆ. ನಿಮಗೂ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಬರ್ತಿದ್ದೀನಿ. ಅದಲ್ಲದೆ ಇನ್ನೊಂದೇನಪ್ಪಾ ಅಂದ್ರೆ, ಇಲ್ಲಿ ಬಾಲ ತ್ರಿಪುರ ಸುಂದರಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಂಡು ಚೆನ್ನಾಗಿ. ಆ ಸಭೆಗೆ ಬಂದಿರುವಂತ ಪ್ರತಿಯೊಬ್ಬ ಮನುಷ್ಯ ಸೈಲೆಂಟ್ ಆಗಿ ಮಾತಾಡೋದೇ ಇಲ್ಲ, ಟೋಟಲ್ ಮಾತಾಡೋದಿಲ್ಲ ರೀ, ಮಾತಾಡೋದೇ ಇಲ್ಲ. ಸಾಯಂಕಾಲ ಆಗ್ಬಿಡುತ್ತೆ. ಕೊನೆಗೆ ಆದಿಶಂಕರಾಚಾರ್ಯರು ಕೇಳ್ತಾರೆ, ಏನ್ರಪ್ಪ ಬೆಳಗ್ಗೆ ಕರೆದ್ರಿ, ಇದುವರೆಗೂ ಯಾಕೆ ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ. ಕೇಳಿದಾಗ ಎಲ್ಲರೂ ಮತ್ತೆ ಹಂಗೆ ಮೌನವಾಗಿರ್ತಾರೆ. ಯಾಕೆ ಈ ತರ ಮಾತಾಡ್ತಿಲ್ಲ ಅಂತ ಮತ್ತೆ ಇನ್ನೊಂದ್ಸರಿ ಕೇಳಿದಾಗ ಅದರಲ್ಲಿ ಆ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ ನೀವು ಆ ಹುಡುಗಿನ ನಿಮ್ ತೊಡೆ ಮೇಲೆ ಕುತ್ಕೊಂಡಿರೋ ಆ ಚಿಕ್ಕ ಬಾಲ ಮಗುನ ನೀವು ಕೆಳಗೆ ಇಳಿಸಿದ್ರೆ ಆಮೇಲೆ ನಾವು ಮಾತಾಡ್ತೀವಿ. ಆಮೇಲೆ ಆದಿಶಂಕರಾಚಾರ್ಯರು ಆಶ್ಚರ್ಯದಿಂದ ನೋಡ್ಬಿಟ್ಟು, ಇಲ್ಲಪ್ಪ, ಯಾರು ಕೂತಿದ್ದಾರೆ ನನ್ನ ತೊಡೆ ಮೇಲೆ? ನಾವು ಸಭೆಗೆ ಬಂದಿದ್ದೀವಿ, ಸಭೆಗೆ ಯಾರು ಕರ್ಕೊಂಡ್ಬರ್ತಾರೆ ಚಿಕ್ಕ ಮಗುನ? ಅದ್ರಲ್ಲೂ ನಾನು ಶುದ್ಧ ಬ್ರಹ್ಮಚಾರಿ, ನನಗೆ ಮದುವೆ ಇಲ್ಲ, ಯಾರು ಬಂದು ಕೂತ್ಕೊತಾರೆ, ಯಾರನ್ನ ಕರ್ಕೊಂಡ್ಬರ್ತೀನಿ ನಾನು ಅಂತ ಹೇಳಿದಾಗ ಆಗ ಹೇಳ್ತಾರೆ, ಒಂದು ಮಗು ಅಷ್ಟು ಸುಂದರವಾಗಿ, ಅಷ್ಟು ಮುಗ್ಧವಾಗಿ ಕೂತಿದ್ದಾರೆ ನಿಮ್ಮ ತೊಡೆ ಮೇಲೆ. ಬೆಳಗ್ಗೆಯಿಂದ ಆ ಮಗು ನಗ್ತಾ ಇರೋದು, ಆ ಮಗು ಕೂತಿರೋದು ನೋಡ್ತಾ ಇದ್ರೆ ನಮ್ಗೆ ಮಾತೆ ಹೊರಡ್ತಿಲ್ಲ ಅಂತ ಹೇಳಿದಾಗ ಅವಾಗ ಆದಿಶಂಕರಾಚಾರ್ಯರಿಗೆ ಅರ್ಥ ಆಗತ್ತೆ, ಓಹೋ ಅಮ್ಮ, ಇವ್ರು ನನಗೆ ಅವಮಾನ ಮಾಡ್ಬೇಕಂತ ಹೇಳಿ ಕರ್ಸಿದ್ದಾರೆ ಅಂತ ಹೇಳಿ ನನಗೆ ಸಹಾಯ ಮಾಡೋದಿಕ್ಕೆ ಬಾಲ ತ್ರಿಪುರ ಸುಂದರಿಯಾಗಿ ಬಂದಿದ್ಯಾ ತಾಯಿ ಅಂತ ಹೇಳಿ ಆಗ ಆ ದೇವಿ ಬಗ್ಗೆ ಸಂಪೂರ್ಣ ವರ್ಣನೆ ಮಾಡ್ತಾರೆ ಆದಿಶಂಕರಾಚಾರ್ಯ. ರೀತಿ ಎಷ್ಟೊಂದು ಇದಾವೆ ವಿಚಾರ ತಿಳ್ಕೊಳ್ಳೋದಿಕ್ಕೆ, ತಿಳ್ಕೊಂತ ಹೋಗೋಣ. ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ, ನಮ್ಮ ಈ ಕುಟುಂಬದ ಜೊತೆ ಸೇರಿರಿ, ಆಯ್ತಲ್ವಾ? ಸೊ ಇದಾದ್ಮೇಲೆ ಈ ಒಂದು ತಂತ್ರ ಮಾಡಿಸ್ಕೋಬೇಕು ಅಂದ್ರೆ ತುಂಬಾ ಖರ್ಚಾಗತ್ತಲ್ವಾ? ಈ ಕಾಲದಲ್ಲಿ ಖರ್ಚು ಜಾಸ್ತಿ ಅಲ್ವಾ? ಆದ್ರೆ ಅದಕ್ಕೂ ಒಂದು ಮಾರ್ಗ ನಾನು ಹೇಳ್ಕೊಡ್ಬೇಕಂತ ಹೇಳಿ ಇವತ್ತು ವಿಡಿಯೋ ಮಾಡಿರೋದು. ಉದ್ದೇಶ ಏನಪ್ಪಾ ಅಂದ್ರೆ, ಇದರಲ್ಲಿ ಬರೀ 3 ಬೀಜಾಕ್ಷರ ಇರುತ್ತೆ. ಅದರ ಜೊತೆಲಿ ಲಲಿತಾ ಸಹಸ್ರನಾಮ ಕೂಡ ಮಾಡ್ಕೋಬಹುದು. ಈ 3 ಬೀಜಾಕ್ಷರ ಯಾವುದು? ಐಂ ಕ್ಲೀಂ ಸಹೌ. ಯಾವುದು? ಐಂ ಕ್ಲೀಂ ಸಹೌ. ಈ 3 ಬೀಜಾಕ್ಷರ ಯಾವ ರೀತಿ ಜಪ ಮಾಡಬೇಕು? ಐಂ ಕ್ಲೀಂ ಸಹೌ, ಐಂ ಕ್ಲೀಂ ಸಹೌ, ಹಂಗಲ್ಲ, ಸ್ಪೀಡ್ ಆಗಿ ಮಾಡಬಾರ್ದು. ಇದು ಪೂರ್ತಿಯಾಗಿ ಉಸಿರು ಹೇಳ್ಕೊಂಡು ಬಿಡ್ಬೇಕಾದ್ರೆ ಬರೀ ಮಂತ್ರ, ಬೀಜಾಕ್ಷರ ಮಂತ್ರ ನಡೀಬೇಕು. ಹೆಂಗೆ ಆದ್ರೆ ಒಂದು ಬೀಜಾಕ್ಷರ ಮಾತ್ರ ಜಪ ಮಾಡಿ ತೋರಿಸ್ತೇನೆ ನಿಮ್ಗೆ, ಆ ರೀತಿ ಮಾಡ್ಬೋದು. ಇರಿ, ಆಯ್ತಲ್ವಾ? ಅದು ಹೇಳ್ಬೇಕಾದ್ರೆ ನಾನು ಕಣ್ಮುಚ್ಚಲು ನೀವು ಗಮನಿಸಿರ್ತೀರಾ. ಯಾಕೆಂದ್ರೆ ನಾವು ಒಳಗಡೆ ಹೋಗ್ಬೇಕು, ಒಳಗಡೆ ಜಪ ನಡಿಬೇಕು, ಒಳಗೆ ಆಗ್ಬೇಕು ಈ ಕೆಲಸ. ಆಗ ಪವರ್ ಬೇರೆ ತರ ಇರುತ್ತೆ. ಟ್ರೈ ಮಾಡಿ ನೋಡಿ. ಅಲ್ಲ, ಏನ್ ದುಡ್ಡು ಕೊಡ್ಬೇಕಾ ನನ್ಗೆ ಮಂತ್ರ ಜಪ ಮಾಡಕ್ಕೆ? ಇಲ್ವಲ್ಲ. ಸೊ ಟ್ರೈ ಮಾಡಿ ನೋಡಿ, ಒಳ್ಳೇದಾಗ್ಲಿ ನಿಮ್ಗೆ. ಈ ರೀತಿ ಎಷ್ಟೋ ಮಂತ್ರಗಳು, ಎಷ್ಟೋ ತಂತ್ರಗಳ ಬಗ್ಗೆ, ಎಷ್ಟೋ ವಿಧಾನಗಳ ಬಗ್ಗೆ ಹೇಳ್ಕೊಟ್ಟಿರ್ತೀನಿ. ದಯವಿಟ್ಟು ದುರುಪಯೋಗ ಮಾಡ್ದಿರಾ ಒಳ್ಳೆ ಒಂದು ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ಕಾರ.